ಎಷ್ಟೊಂದು ಫಿಲಂಗಳಲ್ಲಿ ನೋಡಿ ದೇವರನ್ನೇ ನಾನು ಯಾವತ್ತೂ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಹೌದು, ಇಲ್ಲಿ ಹೆಂಗೆ ಕಲರ್ 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 ಬಿಲ್ಡಿಂಗ್ಸ್. ಇಂಡಿಯನ್ ಫುಡ್ ತಿಂದಷ್ಟು ಮನ್ಸಿಗೆ ನಾನು ಯಾವತ್ತೂ ಎಕ್ಸೈಟ್ಮೆಂಟ್ ಆಗೋದೇ ಅಲ್ಲ. ಹೇಗಿದೆ ಅಂತ ಹೇಳ್ಬಿಟ್ಟು ಗೋಪುರ ಇಂದ ಕೈಗಳೆಲ್ಲ ಒಂಥರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕುಸುಮರಾಜನ. ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸ್ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಪೇಜಲ್ಲಿರೋ ಅದರ್ ವೀಡಿಯೋಸು ನೋಡಿ. ಇಷ್ಟ ಆದರೆ ಹೆಲ್ಪ್ಫುಲ್ ಅನಿಸಿದ್ರೆ ಅಥವಾ ಎಂಟರ್ಟೈನಿಂಗ್ ಅನಿಸಿದ್ರೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇವತ್ತೊಂದು ಡೇ ಟ್ರಿಪ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಅದನ್ನ ಬುಕ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಸೊ ಅಲ್ಲಿಗೆ ನಾವು ಹೋಗೋದಕ್ಕೆ ಅಂತ ಇವಾಗ ಆಲ್ರೆಡಿ 7:30 8 o'clock ಆಗ್ತಿದೆ. 8 o'clock ಅಷ್ಟರಲ್ಲಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಅಲ್ಲಿಂದ ನಮಗೆ ಕ್ಯಾಬ್ ಬರುತ್ತೆ ಪಿಕಪ್ ಆ್ಯಂಡ್ ಡ್ರಾಪಿಗೆಲ್ಲ. ಕ್ಯಾಬಲ್ಲಿ ಹೋಗಿ ಅಲ್ಲಿಗೆ ಹೋಗಿ ಬರೋದು. ಸೊ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇಂಟ್ರೆಸ್ಟ್ ಇದ್ದರೆ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ನೋಡ್ಬೋದು, ಇದೇ ಬ್ರೇಕ್ಫಾಸ್ಟ್ ಪ್ಲೇಸು ಅಥವಾ ರೆಸ್ಟೋರೆಂಟು ಹೇಗಿದೆ ಅಂತ ಹೇಳ್ಬಿಟ್ಟು ಏನೋ ಇಟ್ಟಿದ್ದಾರೆ. ಐ ಹೋಪ್ ಎಲ್ಲ ತಿನ್ನಂಗಿರ್ತದೆ ಅಂತ. ಓಕೆನಾ? ನೋಡಿ, ಬ್ರೇಕ್ಫಾಸ್ಟು ಸ್ವಲ್ಪ ಬ್ಲ್ಯಾಕ್ ಕಾಫಿ ತಗೊಬಂದಿದ್ದೀನಿ. ಗೆಂಟಿಂಗ್ ಐಲ್ಯಾಂಡ್ ಅಲ್ಲಿ ಇದ್ದೀವಿ. ಇಲ್ಲಿ ಸ್ಕೈ ವೇ ವಾಕ್ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಕೇಬಲ್ ಕಾರ್ ಮೊನ್ನೆ ಮಾಡಿದ್ವಲ್ಲ ಅದೇ ತರ ಸೇಮ್ ಟಿಕೆಟ್ ತಗೊಂಡಿದೀವಿ. ಸ್ಟ್ಯಾಂಡರ್ಡ್ ಗಂಡೋಲ ಸ್ಕೈ ವ್ಯೂ ಕೇಬಲ್ ಕಾರ್ ಮನೆ ಹೋಗಿದ್ದು ಅದು ಸ್ಕೈ ವ್ಯೂ ಇದೆ. ಬಟ್ ಅದು ಬಂದು ಯಾವ್ದಪ್ಪ ಅದು ಅಲ್ಲಿ ಲಂಕಾವಿನಲ್ಲಿ, ಇದು ಬಂದು ಗೆಂಟಿಂಗ್ ಐಲ್ಯಾಂಡ್ ಅಂತ ಇಲ್ಲಿ. ಸೊ ಇಲ್ಲಿ ಇದ್ರ ಜೊತೆಗೆ ನೆಕ್ಸ್ಟ್ ಥೀಮ್ ಪಾರ್ಕ್ ಕೂಡ ಹೋಗ್ತೀವಿ. ಸೊ ನೋಡುವ ಎಕ್ಸ್ಪೀರಿಯನ್ಸ್ ಹೇಗಿದೆ ಗೊತ್ತಾ. ಇಲ್ಲಿ ಮಳೆ ಬೇರೆ ಆಗಿದೆ ಬೆಳಗ್ಗೆಯಿಂದ. ಇಲ್ಲಿ AC ಹೆಂಗಿಟ್ಟಿದ್ದಾರೆ ಅಂದ್ರೆ ನನ್ನ ಕೈಕಾಲು ನಡುಕ್ತಾ ಇದ್ದಾವೆ ಈ ಶಾಪಿಂಗ್ ಮಾಲ್ ಅಲ್ಲಿ. ಇದು ಹೆಂಗಿದೆ ಅಂದ್ರೆ ಶಾಪಿಂಗ್ ಮಾಲ್ ಮೇಲ್ 4th floor ಅಲ್ಲಿ ಕೇಬಲ್ ಕಾರ್ ಇದೆ. ಈ ಚಳಿ ನನ್ನ ಕಾಲೇ ನಡುಕ್ತಾ ಇದೆ. ಈ ಕೇಬಲ್ ಕಾರ್ ಅಲ್ಲಿ ಫಾಗ್ ಬೇರೆ ಕಾಣ್ತಾ ಇದೆ ಮುಂದ್ಗಡೆ. ಫಾಗ್ ಇದೆ ಇವತ್ತು. ಮಳೆ ಫುಲ್ ಮಳೆ, ಎಂತ ಹೊಡ್ತಾ ಗೊತ್ತಾ ಮಳೆ, ಸಖತ್ ಮಳೆ. ನೋಡ್ತಾ ಇದ್ದೀರಲ್ಲ ಕೇಬಲ್ ಕಾರ್ಸು, ಇವತ್ತು ಕೂಡ ಅದೇ ತರ ಇದೆ. ಬಟ್ ಇವತ್ತು ವ್ಯೂ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ಅನ್ಸುತ್ತೆ, ಬಿಕಾಸ್ ಮಳೆ ಬಂದು ಎಲ್ಲ ಕಡೆ ಫಾಗಿ ಆಗಿದೆ. ನೋಡೋಣ. ನಾವು ಕೂತ್ಕೊಂಡಿದ್ದೀವಿ, ಹಿಂದ್ಗಡೆ ನೋಡ್ತಾ ಇರ್ಬೋದು ಫುಲ್ ಫಾಗ್ ಆಗಿದೆ, ಏನು ಕಾಣ್ತಾ ಇಲ್ಲ. ಮಳೆ ಬಂದ್ಬಿಟ್ಟು ನಿಮ್ಗೆ ತೋರ್ಸೋಣ ಅಂದ್ರು ಲಕ್ಕಿಲಿ ಅನ್ಲಕ್ಕಿಲಿ ನಮ್ಗೆ ಕಾಣ್ತಾ ಇಲ್ಲ. ಲಕ್ಕಿಲಿ ಸೊ ಕಂಪ್ಲೀಟ್ಲಿ ಫಾಗ್ ಆಗಿದೆ. ಫುಲ್ ಫಾಗ್, ಎಲ್ಲ ಕಡೆನೂ ಫಾಗ್ ತುಂಬಿಕೊಂಡಿದ್ದು. ನಮ್ಗೆ ಏನು ಕಾಣಿಸ್ತಾ ಇಲ್ಲ, ಕ್ಯಾಮ್ರಾ ಕಣ್ಣಿಗಂತೂ ಏನು ಕಾಣಿಸೋದೇ ಇಲ್ಲ. ನಾವು ಸ್ಕೈ ವೇ ನೋಡೋಣ ಅಂತ ಕೇಬಲ್ ಕಾರ್ ಅಲ್ಲಿ ಬಂದ್ವಿ. ಕೇಬಲ್ ಕಾರ್ ಇಳಿದ್ಮೇಲೆ ತುಂಬಾ ಹೈಟ್ ಇರ್ತೀವಲ್ಲ, ಪ್ರಪಂಚ ನೋಡೋಣ ಅನ್ಕೊಂಡಿರ್ತೀವಿ. ಗ್ರೋತ್ ಶಾಪಿಂಗ್ ಮಾಲ್ ಇದೆ ಇಲ್ಲಿ ನೋಡ್ಬೋದು. ಇಲ್ಲಿ ಶಾಪಿಂಗ್ ಮಾಲ್ ಯಾವ ರೇಂಜ್ ಕಟ್ಟಿದ್ದಾರೆ ಅಂದ್ರೆ ಓ ಮೈ ಗಾಡ್. ಇಲ್ಲಿ ಹೆಂಗಿದೆ ಗೊತ್ತಾ, ಡಿಸ್ಪ್ಲೇ ಎಲ್ಲ ಕ್ರೇಜಿ ಅನ್ಸುತ್ತೆ ಅಲ್ಲವಾ? ನೋಡ್ಬೋದು. ನಾನು ಯೂಶಲಿ ಎಲ್ಲೇ ಬಂದ್ರು ಫೋಟೋ ತಗೊಳಕ್ಕೆ ವಿಡಿಯೋ ತಗೊಳಕ್ಕೆ ಇಷ್ಟಪಡಲ್ಲ. ಫಸ್ಟ್ ಟೈಮ್ ಏನು ಇಷ್ಟ ಆಗ್ತಿದೆ, ಒಂದು ಆರ್ಟಿಫಿಷಿಯಲ್ ಆನೆ ಫೋಟೋ ತಗೊಳ್ಳೋಣ ಅಂತ. ನೀವು ಕಾಣ್ಬೋದು ನನ್ನ ಹಿಂದ್ಗಡೆ ಇದೆ, ಅದು ಸೌಂಡ್ ಕೂಡ ಮಾಡ್ತಾ ಇದೆ. ನನಗೇನು ಇಷ್ಟ ಆಗ್ತಿದೆ. ಸೊ ನಾವೀಗ ಇಲ್ಲೊಂದು ಯಾವುದೋ ಅಡ್ವೆಂಚರಸ್ ಥೀಮ್ ಪಾರ್ಕ್ ಅಂತ ಇತ್ತು, ಅದ್ರೊಳಗಡೆ ಬರ್ತಾ ಇದ್ದೀವಿ. ಅವಿನಾಶ್ಗೆ ಅಲ್ಲೊಂದು ಆನೆ ಇಷ್ಟ ಆಯ್ತು ತುಂಬಾ, ಅದಕ್ಕೋಸ್ಕರ ಬರ್ಬೇಕು ಅಂತ ಕರ್ಕೊಂಡ್ ಬರ್ತಾರೆ. ಏನವ ನೋಡ್ಬೋದು ಇದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಥೀಮ್ ಪಾರ್ಕ್ ಮಕ್ಳುಗಳನ್ನ ಕರ್ಕೊಂಡ್ ಬಂದ್ಬಿಟ್ರೆ ಅವ್ರು ಎಷ್ಟು ಇಷ್ಟಪಡ್ತಾರೋ ಇಲ್ಲಮ್ಮ. ಇಲ್ಲಿ ನೋಡಿ ಮಕ್ಳುಗಳು ಆಟ ಆಡೋ ಥರದ್ದೆಲ್ಲ ಇದಾವೆ. ನೋಡಲಿ ಡ್ರಿಫ್ಟ್ ಮಾಡ್ತಾ ಇದ್ದಾನ ಅವನು.
ಇಲ್ಲಿ ನೋಡ್ಬೋದು ಈ ಫಿಶ್ ಸ್ಪಾ ಅಂತೆ, ಇದಕ್ಕೆ ಕಿಸ್ಸಿಂಗ್ ಫಿಶ್ ಸ್ಪಾ, ಫಿಶ್ ಕಿಸಸ್ ಅಂತೆ. ಇಲ್ಲೆಲ್ಲ ಏನೇನೋ ಇದೆ, ಜಂಗಲ್ ಜಿಮ್ ಅಂತೆ, ಆ ಕಡೆ ಝಾಂಬಿ ಔಟ್ ಬ್ರೇಕ್ ಅಂತೆ. ಓ ಮೈ ಗಾಡ್, ಇದೇನೇನೋ ಡಿಫ್ರೆಂಟ್ ಆಗಿದೆ. ಕಿಟ್ರಾ ಅಂತೇಳಿ ಏನೋ ಕಾರ್ ಇಟ್ಟಿದ್ದಾರೆ ನೋಡಿ, ಒಂದು 3-4 ಕಾರ್ಗಳು. ಟ್ರೈ ಹೆಂಗಿದೆ ಅಂತ ಹೇಳು. Thank you. This is coffee. Is it good? ದಿಸ್ ಕಾಫಿ ನಾವು ಕುಡ್ದಿದ್ದು ಸಖತ್ತಾಗಿದೆ, ಕಾಫಿ ಟ್ರೈ ಮಾಡಿ. ಸೊ ಇವಾಗ ಇಲ್ಲಿ ಶಾಪಿಂಗ್ ಮಾಲ್ ಥರ ಇದೆ ಆಯಿತಾ, ಫುಲ್ಲು ಎಷ್ಟು ಕ್ರೇಜಿ ಆಗಿದೆ ಅಂದರೆ ಎಲ್ಲ ಕಡೆನೂ ಏನೇನೋ ಫುಡ್ಡು, ಎಷ್ಟೊಂದು ಕ್ಲೋತ್ಸ್ ಸ್ಟೋರ್ಸು, ಬ್ಯಾಗ್ಸ್ದು, ಏನೇನೋ ಎಷ್ಟು ಕ್ರೇಜಿ ಆಗಿದೆ ಗೊತ್ತಾ. ಥೀಮ್ ಪಾರ್ಕ್ಸ್ಗಳು, ಎಷ್ಟು ಥೀಮ್ ಪಾರ್ಕ್ಸ್ಗಳು ಈ ಮಾಲ್ ಒಳಗಡೆನೆ ಏನು ಸ್ಟೇ ಅಥವಾ ರೆಸಾರ್ಟು, ಶಾಪಿಂಗು ಮತ್ತೆ ರೆಸ್ಟೋರೆಂಟ್ಸ್, ಕ್ರೇಜಿ ಅಲ್ಲಿ. ಅದಲ್ಲ, ಈ ಶಾಪ್ ಒಳಗಡೆನೆ ನಾವು ಆಟ ಆಡ್ಬೋದು. ಥೀಮ್ ಪಾರ್ಕ್ ಲಿಟ್ರಲಿ ಕ್ರೇಜಿ ಥೀಮ್ ಪಾರ್ಕ್. ಒಂದಲ್ಲ, ಎಷ್ಟೊಂದು 3-4 ಥೀಮ್ ಪಾರ್ಕ್ಸ್ ಇದಾವೆ ಅನ್ಸುತ್ತೆ. ಒಳಗಡೆ ನಮ್ಗೆ ಹೆಂಗ ಅನಿಸುತ್ತೆ ಅಂದ್ರೆ, ಫೀಲಿಂಗ್ ಹೆಂಗಿದೆ ಅಂದ್ರೆ ಇವತ್ತು ಮುಗಿಯೋಣ ಅಂತ ಫೀಲಿಂಗ್ ಬರ್ತದೆ. ಹೌದು, ಇವತ್ತು ಎಲ್ಲ ಸುತ್ತಾಡಿದ್ರು ಮುಗಿಯಲ್ವೇನೋ ಈ ಶಾಪಿಂಗ್ ಏನು ಕಾಂಪ್ಲೆಕ್ಸ್ ಅಥವಾ ಮಾಲ್ ಅನ್ನಿಸ್ತಾ ಇದೆ. ಅಷ್ಟು ಕ್ರೇಜಿ ಆಗಿದೆ ನಿಜವಾಗ್ಲು. ನೋಡೋಕೆ ಒಂಥರ ಏನು ಅಂದ್ರೆ ಒಂಥರ ಶಾಕ್ ಅನ್ನಿಸ್ತಾ ಇದೆ ನಮಗೆ ಅಲ್ಲ. ಒಳಗಡೆ ಜುರಾಸಿಕ್ ಪಾರ್ಕ್ ವರ್ಡ್ ಇದೆ, ಥರ್ಡ್ ಫ್ಲೋರ್ ಅಲ್ಲಿ. ಅದು ಥೀಮ್ ಪಾರ್ಕ್ ಅದೊಂದಿದೆ. ಇನ್ನ ಏನೇನೋ ಥೀಮ್ ಪಾರ್ಕ್ಸ್ ಇದೆ. ಜುರಾಸಿಕ್ ಪಾರ್ಕ್ ರಿಸರ್ಚ್ ಸೆಂಟರ್ ಅಂತೆ, ತುಂಬಾ ದೊಡ್ಡದಾಗಿದೆ. ಸೊ ಮಕ್ಕಳಿಗೆ ತುಂಬಾ ಎಂಜಾಯ್ ಮಾಡ್ಬೋದು ನಾವೆಲ್ಲ. ಹೌದು. ಸೊ ನಾವಿಲ್ಲಿ ಬಂದ್ವಿ. ಇಲ್ಲಿ ಯಾವುದೋ ಒಂದು ಬೇಕ್ರಿ ಥರದ್ದು ಕಾಣಿಸ್ತು. ಅವಿನಾಶ್ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಏನಾದರೂ ತಿನ್ನೋಣ ಅಂದ್ಕೊಂಡ್ವಿ. ಏನು ತಿನ್ನಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಏನೋ ಒಂದು ಚೆನ್ನಾಗಿ ಕಾಣಿಸಿದ್ರೆ ತಿನ್ನೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಫ್ಲೇವರ್ ಇದೆ, ಒಂಥರ ಬನ್ ಥರ ಇದೆ. ಸತಿ ಕಾಯಪ್ಪ ಓಕೆನಾ. ಓಕೆ ಫುಲ್ಲು ಸ್ವೀಟು ಇಲ್ಲ, ಸ್ವಲ್ಪ ಸಪ್ಪೆ ಇದೆ. ಸ್ವೀಟಿಶ್ ಸೈಡಲ್ಲಿ ಸಪ್ಪೆ ಇದೆ, ಅಷ್ಟೇನು ಇಷ್ಟ ಆಗಿಲ್ಲ ನನಗೆ. ನಾವು ಅವಾಗಿಂದ ನೋಡ್ತಾ ಇದ್ದೀವಿ, ಎಷ್ಟು ನೋಡಿದ್ರು ಮುಗಿತಾ ಇಲ್ಲ. ಎಲ್ಲ ಕಡೆನೂ ಏನೇನೋ ಇದಾವೆ ಆಯ್ತಾ. ಇಲ್ಲಿ ನೋಡ್ಬೋದು ನೀವು, ಇವ್ರ ಟೈಪ್ಸ್ ಏನೇನೋ ಬ್ರೆಡ್ಸ್ ಥರದಿದೆ. ಈ ಒಳಗಡೆ ಸಮ್ ಕ್ರೀಮ್ ಬನ್ ಥರ ಏನೋ ಇದೆ ಇದು. ಆ್ಯಂಡ್ ಇಲ್ಲೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೆಡ್ಸ್ ಇದ್ದಾವೆ. ಇದು ಏನೋ ಒಂಥರ ಏನೋ ಬ್ರೆಡ್ಸು. ಹಿಲ್ ಟಾಪ್ ಮಾರ್ಟಲ್ಲಿ ಸಾಸೇಜ್ ಸ್ಟಿಕ್ ಅಂತ ಇದು. ಇನ್ನು ಏನೇನೋ ಡಿಫ್ರೆಂಟ್ ಕುಕ್ಕೀಸ್, ಕೇಕ್ಸ್. ಇದೊಂದು ಶಾಪಿಂಗ್ ಮಾಡ್ತಾರದು ಕಾಣಿಸ್ತು. ಒಳಗಡೆ ಬಂದ್ವಿ ನೋಡೋಣ ಅಂತ. ಈ ಬ್ರೆಡ್ಸೇ ಎಷ್ಟು ತರೋದಿಟ್ಟವ್ರು ನೋಡಿ. ಆಮೇಲೆ ಇವ್ರುಗಳಲ್ಲಿ ನೋಡ್ಬೋದು ನೀವು, ಇಲ್ಲಿ ಈ ಥರ ಫ್ರೂಟ್ಸ್ನ ಈ ಥರ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಎಲ್ಲ ಕಡೆನೂ ಈ ಥರ ಫ್ರೂಟ್ಸ್ ಅವೈಲೇಬಲ್ ಇರುತ್ತೆ. ಐ ಥಿಂಕ್ ದಿಸ್ ಇಸ್ ನೈಸ್ ಒನ್ ಅನಿಸುತ್ತೆ ನನ್ನ ಪ್ರಕಾರ. ನೀವಿಲ್ಲಿ ನೋಡ್ಬೋದು ಮಳೆ ಬಂದು ಯಾವ ರೇಂಜಿಗೆ ಫಾಗಿ ಆಗಿದೆ ಅಂದರೆ ಲಿಟ್ರಲಿ ಇಲ್ಲೆಲ್ಲ ನೆಂದೋದಂಗೆ ಆಗಿದೆ ಒಳಗಡೆ. ನಾವಿವಾಗ ಅಲ್ಲಿ ಸ್ಕೈವರ್ಡ್ ಥೀಮ್ ಪಾರ್ಕ್ ಅಂತ ಇದೆಯಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಇದಕ್ಕೆ ನಾವು ಹೋಗ್ತಾ ಇದ್ದೀವಿ ಇವಾಗ. ಅಯ್ಯೋ ಎಷ್ಟು ಮಳೆ ಬಂದಿದೆ, ಒಂಚೂರು ಕಾಣಿಸ್ತಾ ಇಲ್ಲ, ಎಲ್ಲ ಫಾಗಿ ಆಗೋಗಿದೆ. ನೋಡ್ಬೋದು ನೀವು, ಇಲ್ಲಿ ನೋಡ್ಬೋದು ಈ ಸ್ಕೈವರ್ಡ್ ಥೀಮ್ ಪಾರ್ಕ್ ಅನ್ನೋದು ಹೆಂಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮ್ಯಾಪ್ ಕೊಟ್ಟಿದ್ದಾರೆ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಥೀಮ್ ಪಾರ್ಕ್ ಅಂತ ಹೇಳ್ಬಿಟ್ಟು. ಇದೊಂದು ಸ್ವಲ್ಪ ಮಳೆ ಬಂದಿಲ್ಲ ಅಂದಿದ್ರೆ ನಿಮಗೆ ಕ್ಲಿಯರ್ ವ್ಯೂ ಕಾಣಿಸ್ತಾ ಇತ್ತು. ನೋಡ್ಬೋದು ಜನಗಳು ಹೆಂಗ್ ಕಿರ್ಚಾಡ್ತಾ ಇದ್ದಾರೆ ಅಂತ.
ಇಂಟ್ರೆಸ್ಟ್ ಇರೋರು ಹೋಗ್ಬೋದು. ನಾನು ಯಾವತ್ತೂ ಎಕ್ಸೈಟ್ಮೆಂಟ್ ಆಗ್ತಾನೆ ಅಲ್ಲ, ಇವತ್ತು ಮಾತ್ರ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಎಲ್ಲೋ ಬೇರೆ ಪ್ರಪಂಚಕ್ಕೆ ಬಂದಂಗೆ ಅನಿಸ್ತಾ ಇದ್ದೀನಿ. ಲೆಫ್ಟ್ ತಗೊಂಡ್ರೆ ಅದೇನೋ ಜುರಾಸಿಕ್ ಪಾರ್ಕ್ ಕಾಣ್ತಾ ಇದೆ, ರೈಟ್ ತಗೊಂಡ್ರೆ ಅದೇನೋ ಮಾರ್ಸ್ಗೆ ಹೋಗೋ ಮಷೀನ್ ಏನೋ ಕಾಣ್ತಾ ಇದೆ. ನನಗೆ ಹೇಳಕ್ ಬರ್ತಾ ಇಲ್ಲ. ಆಕ್ಚುಲಿ ನಾವು ಥೀಮ್ ಪಾರ್ಕಿಂಗ್ ಬಂದಿರೋದು ಇದೇ ಫಸ್ಟ್ ಟೈಮ್ ಆಯ್ತಾ. ನಮ್ಗೊಂಥರ ರಿಯಲಿ ಡಿಫ್ರೆಂಟ್ ವರ್ಲ್ಡ್ ಬಂದಂಗೆ ಫೀಲ್ ಆಗ್ತಾ ಇದೆ. ಅವಿನಾಶ್ ತುಂಬಾನೇ ಮಜಾ ಕೊಡ್ತಾ ಇದೆ. ಅಂದ್ರೆ ನನ್ಗೆ ಹೆಂಗ ಯಾವ್ದೋ ಬೇರೆ ಪ್ರಪಂಚಕ್ಕೆ ಬಂದ್ಬಿಟ್ಟಿದ್ದೀನಿ. ಹಿಂದ್ಗಡೆ ಎಲ್ಲ ನೋಡಿ ಫಾಗ್ ಎಲ್ಲ ಕವರ್ ಆಗಿದೆ, ಆ ಮ್ಯೂಸಿಕ್ಕು ಅಬ್ಬಾ ಅದ್ಭುತ. ಇದು ಅದ್ಭುತ ಬಿಡಿ. ಮನುಷ್ಯ ಬೇರೆ ಪ್ರಪಂಚನ ಕ್ರಿಯೇಟ್ ಮಾಡ್ತಾನೆ ಅಂದ್ರೆ ಅಬ್ಬಾ ಅದ್ಭುತನೇ ಬಿಡಿ ಇದು. ನೀವು ನೋಡ್ಬೋದು ಹೆಂಗಿದೆ ಅಂತ. ಇಲ್ಲಿ ಒಳಗಡೆನೂ ಸಮೇತ ಕೆಫೇಸು ಏನೇನೋ ಇದ್ದಾವೆ. ಹಂಗೆ ರೈನ್ ಕವರ್ ತಂದು ಕೊಡ್ತಾ ಇದ್ದಾರೆ, ಬೇಕಾದ್ರೆ ಹಾಕೊಂಡು ಹೋಗ್ಬೋದು. ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ. ಲಿಟ್ರಲಿ ಏನ್ ಕ್ರೇಜಿ ಗೊತ್ತಾ, ನಮಗಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಜಾಸ್ತಿ ಓವರ್ ಅನ್ಕೋಬೇಡಿ, ನಮಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಎಷ್ಟು ದೊಡ್ಡದಿದೆ ಅಂದ್ರೆ ಯಾವಾಗ ಬೇಕಾದ್ರೂ ಕಳೆದೋಗ್ಬೋದು, ಮಿಸ್ ಆದ್ರೆ ಕಳೆದು ಹೋದಂಗೆ. ನೋಡ್ಬೋದು ಫುಲ್ ಮಳೆ ಬರ್ತಾ ಇದೆ. ನೀವಲ್ಲಿ ನೋಡ್ಬೋದು ಅಲ್ಲಿ ಕೇಬಲ್ ಕಾರ್ಸ್ ಬರ್ತಾ ಇದಾವೆ. ನಾವು ಅದರಲ್ಲೇ ಇಲ್ಲಿ ಬಂದಿದ್ದು ಮೇಲ್ಗಡೆ, ಇವಾಗ ಅದರಲ್ಲೇ ವಾಪಸ್ ಹೋಗ್ಬೇಕು. ಬಟ್ ಸರಿ ಮಳೆ ಬರ್ತಾ ಇದೆ. ಹೌದು, ಇಲ್ಲಿ ಹೆಂಗೆ ಕಲರ್ ಬಿಲ್ಡಿಂಗ್ಸ್ ನೋಡಿ, ಹೆಂಗ್ ನೆಂದೋಗಿದ್ದೀವಿ, ಕೂದಲೆಲ್ಲ ಹೆಂಗಾಗಿ ಹೋಗಿದ್ದಾವೆ ಅಂತ. ಅವಿನಾಶ್ ಹೆಂಗೋ ಕ್ಯಾಪ್ ಹಾಕೊಂಡಿದ್ಕೆ ಸರಿ ಹೋಯ್ತು. ಕೈಗಳೆಲ್ಲ ಒಂಥರ ಮರ್ಗಟ್ಟಿದ್ದಾವಲ್ಲ, ಫುಲ್ಲು ನೆಂದೋದ್ವಿ. ಬಟ್ ಥೀಮ್ ಪಾರ್ಕ್ ಅಂತೂ ಸಕ್ಕದಾಗಿತ್ತು. ಇನ್ನೂ ಟೈಮ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದಾಗಿತ್ತು. ಡೆಫಿನೆಟ್ಲಿ ಮಕ್ಕಳನ್ನ ಇಂಥ ಜಾಗ ಕರ್ಕೊಂಬಂದ್ರೆ ತುಂಬ ಇಷ್ಟಪಡ್ತಾರೆ. ಅದೇ ಏನಪ್ಪ ಅಂತ ಹೇಳಿದ್ರೆ ಮಳೆ ಫಾಗು ಇದ್ರೆ ಕಷ್ಟ ಆಗುತ್ತೆ. ಬಟ್ ಇಟ್ಸ್ ಓಕೆ, ನಮಗೆ ನೋಡಕ್ ಚೆನ್ನಾಗಿ ಅನಿಸ್ತು. ಏನಪ್ಪಿ? ಸೊ ನಾವಿಲ್ಲಿ ಊಟ ಮಾಡಿದ್ವಿ, ಸಂತಾಯ್ ಯಮಾಚಾ ಡಿಮ್ಸಮ್ ಅಂತ ಹೇಳ್ಬಿಟ್ಟು. ನೀವು ನೋಡ್ಬೋದು, ನಾವು ರಿಟರ್ನ್ ಹೊರಟಿದ್ದೀವಿ. ಮಜಾ ಏನಪ್ಪ ಅಂದ್ರೆ ಇಲ್ಲಿ ಫಾಗು, ಅಷ್ಟು ಮಳೆ ಬರ್ತಾ ಇದೆ. ನೋಡಿ ಇಲ್ಲೆಲ್ಲ ಹೆಂಗಿದೆ. ನಾವು ಆಲ್ಮೋಸ್ಟ್ ಬರ್ತಾ ಇದ್ದೀವಿ ನೆಲಕ್ಕೆ. ನೋಡ್ಬೋದು ನೀವು ಹೆಂಗೆ ಬರ್ತಾ ಇದ್ದಾವೆ ಅಲ್ಲೆಲ್ಲ ಕೇಬಲ್ ಕಾರ್ಸ್ ಅಂತ. ನೋಡಿ ಸಣ್ಣಿಗೆ ಮಳೆ ಹೊಡಿತಾ ಇದೆ. ಈ ಕಡೆ ನೋಡ್ಬೋದು ಮೇಲಿಂದ ಇದೊಂಥರ ಜರಿ ತರ ಹರಿತಾ ಇದೆ. ಮೋಸ್ಟ್ಲಿ ಮ್ಯಾನ್ ಮೇಡೋ ಇಲ್ಲ ನೇಚರ್ ಮೇಡ ಅಂತ ಗೊತ್ತಿಲ್ಲ. ಇಲ್ಲೊಂದು ನದಿ ಕೂಡ ಹರಿತಾ ಇದೆ, ಅಂದ್ರೆ ಜರಿ ತರ. ನೋಡ್ಬೋದು ನೀವು ಎಂಟ್ರೆನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಬಟ್ಟು ಕೇವ್ಸ್ ಎಂಟ್ರೆನ್ಸ್. ನೋಡ್ಬೋದು ಇದೇ ಬಟ್ಟು ಕೇವ್ಸ್. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದು ಸ್ಟ್ಯಾಚ್ಯೂ ಇದೆ. ಆ ಮೆಟ್ಲಿಂದ ಹತ್ಕೊಂಡು ಮೇಲ್ಗಡೆ ಹೋಗ್ಬೇಕಾಯ್ತಾ. ಬಟ್ ನಮಗೆ ಅಷ್ಟು ಟೈಮ್ ಇಲ್ಲ, ಫುಲ್ ಮಳೆ ಬರ್ತಾ ಇದೆ. ಟೈಮ್ ಇದೆ ಬಟ್ ಮಳೆ ಬರ್ತಾ ಇದೆ, ಅದಕ್ಕೆ ಬೇಡ ಅಂತ ಇಲ್ಲೇ ನೋಡ್ಕೊಂಡು ವಾಪಸ್ ಹೋಗ್ತೀವಿ. ನಾನಂತೂ ಇದನ್ನ ನೋಡೋಕೆ ಎಷ್ಟು ಹ್ಯಾಪಿ ಫೀಲ್ ಆಗ್ತಿದೆ ಅಂದರೆ, ಎಷ್ಟೊಂದು ಫಿಲಮ್ಗಳಲ್ಲಿ ನೋಡಿ ದೇವರಾಣೆ ನಾನು ಇದನ್ನ ಯಾವತ್ತೂ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಚಿಕ್ಕ ಹುಡುಗಿಯಿಂದಲೂ. ನೋಡ್ಬೋದು ಸ್ಟ್ಯಾಚ್ಯೂ ಹೆಂಗಿದೆ ಅಂತ ಹೇಳ್ಬಿಟ್ಟು. ಬೃಹತ್ ವಿಗ್ರಹ ಏನಪ್ಪಿ ನೋಡಿ ಹೆಂಗಿದೆ ಒಂದ್ಸರಿ ಕಣ್ ತುಂಬ ನೋಡ್ಕೊಬಿಡಿ. ನಂಗಂತೂ ತುಂಬ ಖುಷಿ ಆಗ್ತಾ ಇದೆ. ಮೇಲೆ ಹೋಗೋಕೆ ಆಗ್ತಾ ಇಲ್ಲ ಬಿಕಾಸ್ ಸಖತ್ ಮಳೆ ಬರ್ತಾ ಇದೆ. ಬಟ್ ಪರವಾಗಿಲ್ಲ, ಅಟ್ಲೀಸ್ಟ್ ನಾವು ಇಲ್ಲಿವರೆಗೂ ಬಂದ್ವಲ್ಲ, ಅದು ತುಂಬಾ ಖುಷಿ ಅನ್ನಿಸ್ತಾ ಇದೆ. ಏನಮ್ಮ ನೋಡ್ಬೋದು ಸುತ್ತಲೂ ಹೆಂಗಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಬೆಟ್ಟ, ಫುಲ್ಲು ಬೆಟ್ಟಕ್ಕೆ ಮೆಟ್ಲು ಕೂಡ ಇದೆ, ಸ್ಟ್ಯಾಚ್ಯೂ ಇದೆ, ಈ ಕಡೆ ಎಲ್ಲ ದೇವಸ್ಥಾನ ಇದೆ. ಈ ಸಿಟಿ ಅಂತೂ ಎಷ್ಟು ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಆದರೆ ಎಷ್ಟು ಚೆನ್ನಾಗಿ ಅಷ್ಟೇ ಚೆನ್ನಾಗಿ ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಲೈಕ್ ಕಾಡು ಥರ ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟೇ ಬಿಲ್ಡಿಂಗ್ ಇದ್ರೂ ಅಷ್ಟು ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ಮೋಸ್ಟ್ಲಿ ಇಷ್ಟು ಚೆನ್ನಾಗಿ ಮಳೆ ಆಗುತ್ತೆ ಇವರಿಗೆ ಅನಿಸುತ್ತೆ. ನೋಡ್ಬೋದು ಅಲ್ಲ, ನೋಡ್ಬೋದು ನೀವು ಇಲ್ಲಿ ನಮ್ಮ ಹೋಟೆಲಿಂದ ಇದು ವಿಂಡೋಯಿಂದ ಹೆಂಗೆ ಕಾಣಿಸುತ್ತೆ ಅಂತ. ಆ ಕಡೆ ಸೈಡ್ ಯಾವುದೋ ಒಂದು ಬಿಲ್ಡಿಂಗ್ ಇದೆ, ಈ ಕಡೆ ಯಾವುದೋ ಒಂದು ಬಿಲ್ಡಿಂಗ್ ಇದೆ. ಯಪ್ಪ, ಈ ಬಿಲ್ಡಿಂಗ್ಗಳು ಏನು ಬೃಹತ್ ಬಿಲ್ಡಿಂಗ್ಗಳಂದರೆ, ಅಲ್ಲೇನೋ ಒಂದು ನದಿ ಥರ ಹರಿತಾ ಇದೆ, ಅಂದರೆ ಕೆನಾಲ್ ಥರ ಹರಿತಾ ಇದೆ.
ಇವಾಗ ನಾವು ಸುಮ್ಮನೆ ಓಡಾಡ್ಕೊ ಬರೋಣ ಅಂತೇಳಿ ಸೇಮ್ ಅದೇ ಸ್ಟ್ರೀಟಿಗೆ ಮತ್ತೆ ಹೋಗ್ತಾ ಇದೀವಿ. ಇಲ್ಲೇ ಸುತ್ತಲೂ ಏನಿದೆ ನೋಡ್ಕೊ ಬರೋಣ ಅಂತ ಹೇಳ್ಬಿಟ್ಟು ನಾವಿರೋದು ಚೈನಾ ಟೌನ್ ಅಲ್ಲಿ. ಸೊ ಅದಕ್ಕೆ ಇಲ್ಲಿ ಸುತ್ತಮುತ್ತಲ ಎಲ್ಲ ನೋಡ್ಕೊ ಬರೋಣ ಅಂತ ಹೋಗ್ತಾ ಇದೀವಿ, ಏನಾದ್ರು ತಿನ್ಕೊಂಡು ಅಲ್ವಮ್ಮ. ನೋಡಿ ನಾನು ನೆನ್ನೆ ತೋರಿಸಿದ್ನಲ್ಲ ಸ್ಟ್ರೀಟ್ ಇನ್ನೂ ಕತ್ಲೆ ಆಗಿಲ್ಲ. ಇವಾಗ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಲರ್ ಬಿಲ್ಡಿಂಗ್ಸ್. ಇದು ಮೋಸ್ಟ್ಲಿ ಫುಲ್ಲು ಸೇಮ್ ಅದೇ ಥರನೇ ಶಾಪಿಂಗ್ ಆ್ಯಂಡ್ ಫುಡ್ ಸ್ಟ್ರೀಟ್ ಅನಿಸುತ್ತೆ. ನೋಡಿ ನೆನ್ನೆ ನಾನು ಕತ್ಲಲ್ಲಿ ತೋರಿಸಿದ್ನಲ್ಲ, ಬೆಳಕಲ್ಲಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಈ ಕಡೆ ಸೈಡೆಲ್ಲ ಏನೇನೋ ಬ್ಯಾಗ್ಸ್ ಅಂತೆ, ಏನೋ ಫುಡ್ ಅಂತೆ, ಏನೋ ಫುಡ್ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಅಂತ ಕರೆದ್ರು. ಐಸ್ ಕ್ರೀಮಾ? ಐಸ್ ಕ್ರೀಮಾ ಇದು? ಓಕೆ, ಇದು ರೈಸ್ ಕೇಕ್ಸ್ ಅಂತೆ ನೋಡಿ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಕಲರ್ ಬಿಲ್ಡಿಂಗ್ಸ್ ಇದಾವೆ ಅಂತ ಹೇಳ್ಬಿಟ್ಟು. ಒಂಥರ ಇಲ್ಲೆಲ್ಲ ಫೋಟೋ ಸ್ಪಾಟ್ಗೆ ಚೆನ್ನಾಗಿರುತ್ತೆ, ಫೋಟೋಶೂಟಿಗೆಲ್ಲ ಅನಿಸುತ್ತೆ. ಬಟ್ ನಾವಿವಾಗ ರೆಡಿನೂ ಆಗಿಲ್ಲ, ಅಷ್ಟೊಂದು ಎನರ್ಜಿನೂ ಇಲ್ಲ ಫೋಟೋಶೂಟ್ ಮಾಡ್ಕೊಳ್ಳೋ ಅಷ್ಟು. ಸೊ ಯಾ ನಾವಿವಾಗ ಬಂದಿರೋದು ಸೆಂಟ್ರಲ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು. ನಾವು ಇದ್ದಿದ್ದು ಹೋಟೆಲಿಂದ ತುಂಬ ನಿಯರ್ ಬೈ ಇತ್ತು, ವಾಕಬಲ್ ಡಿಸ್ಟೆನ್ಸು. ಐ ಥಿಂಕ್ ನಾನು ಹೋಟೆಲ್ನ ಕರೆಕ್ಟ್ ಜಾಗದಲ್ಲಿ ಬುಕ್ ಮಾಡಿದೆ ಅನಿಸ್ತು. ಕರೆಕ್ಟ್ ಜಾಗದಲ್ಲಿ ಹೋಟೆಲ್ನ ಬುಕ್ ಮಾಡಿದ್ದೀನಿ ಅನ್ನಿಸ್ತು. ಎಲ್ಲ ಕಡೆ ಎಲ್ಲದೂ ಹತ್ರನೇ ಇದೆ. ಇದೇನೋ ಒಂಥರ ತುಂಬಾ ಚೆನ್ನಾಗಿದೆ ಮಾಲ್ಸ್. ಇಲ್ಲಿ ಮಾಲ್ಸ್ ಎಲ್ಲ ತುಂಬ ದೊಡ್ಡದಾಗಿರ್ತವೆ, ಮತ್ತು ಒಂದಷ್ಟು ಸಖತ್ ಅಂಗಡಿಗಳು, ಸಖತ್ ಶಾಪಿಂಗ್, ಸಖತ್ ಫುಡ್. ಇಲ್ಲಿ ನಾನು ಏನು ಹೇಳ್ಬೇಕಪ್ಪ ಅಂದರೆ, ಈ ಮಾಲ್ಸ್ ಏನಿದೆ ಅಲ್ಲ, ಒಬ್ಬರಿಗಿಂತ ಒಬ್ಬರು ಡಿಫ್ರೆಂಟ್ ಯೂನಿಕ್ ಪ್ರಾಡಕ್ಟ್ ಇಟ್ಕೊಂಡಿದ್ದಾರೆ. ಕಟ್ಲರೀಸ್ ಬಂದರೆ ನಾನು ಲೈಫಲ್ಲಿಂದ ಕಟ್ಲರೀಸ್ ನೋಡಿಲ್ಲ. ನೆಕ್ಸ್ಟು ಚೈನೀಸ್ ಪ್ರಾಡಕ್ಟ್ ಇಟ್ಕೊಂಡಿದ್ದಾರೆ. ಆ ಚೈನೀಸಲ್ಲಿ ಅಂತ ಐಟಮ್ಸ್ಗಳು ನಾನು ನೋಡಿಲ್ಲ. ಡೆಕೋರೇಷನ್ ಐಟಮ್ಸ್ಗಳು ಯೂನಿಕ್ ಆಗಿದೆ, ಒಂದಕ್ಕಿಂತ ಒಂದು ಯೂನಿಕ್ ಆಗಿದೆ. ಹೌದು, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದ್ದಾವೆ. ತುಂಬಾ ಚೆನ್ನಾಗಿ ಅನ್ಸುತ್ತೆ. ಎಸ್ಪೆಷಲಿ ನಾವು ನೋಡಿಲ್ದಲೇ ಇರೋದ್ರಿಂದ ನಮಗಂತೂ ಇದು ತುಂಬಾನೇ ಏನೋ ಚೆನ್ನಾಗಿ ಅನ್ಸುತ್ತೆ, ಯುನೀಕ್ ಅನ್ಸುತ್ತೆ. ಬಟ್ ಐಮ್ ಶೋರ್ ನಾವು ಫ್ಲೈಟಲ್ಲಿ ಬಂದಿಲ್ಲ ಅಂದರೆ ಕುಸುಮ ಒಂದು ಅಪ್ಪ ಆಟೋ, ಚಿಕ್ಕ ಆಟೋನ ತಗೋಬೋದಾಗಿದೆ, ಅಷ್ಟು ಲಗೇಜ್ ಮಾಡ್ತಾ ಇದ್ರು. ಸೊ ನಾವು ಫ್ಲೈಟಲ್ಲಿ ಬಂದಿರೋ ಕಾರಣದಿಂದ ಲಗೇಜ್ ತೊಗೊಳೋಕ್ಕೆ ಚಾನ್ಸ್ ಇಲ್ಲ. ಸೊ ಕಾಂಪ್ರಮೈಸ್ ಆಗಿ ಹೋಗ್ತಾ ಇದ್ದಾರೆ ಪಾಪ ಇವರು. ಅವ್ರಿಗೆ ತುಂಬ ಬೇಜಾರಾಗ್ತಿದೆ. ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ಚಿಕ್ಕ ಮಕ್ಕಳು ಹೇಳ್ಕೊಂಡು ಹೋಗ್ತಾರಲ್ಲ ನನಗೆ, ಅವ್ರು ಪಾಪ ಬೇಜಾರಾಗಿ ಇನ್ನೇನು ಬರ್ತಾ ಇದ್ದಾರೆ. ಯಾವುದೋ ನಿರ್ಮಲಾ ಸರಿ ಅಂತ ಇದೆ, ಇಲ್ಲಿ ನೋಡ್ಬೋದು. ಸೋಪ್ಗಳು, ಹ್ಯಾಂಡ್ ಮೇಡ್ ಸೋಪ್ಸ್ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಪ್ಯಾಕೇಜಿಂಗ್ ಇದೆ ನೋಡಿ. ಯಾರು ಸೋಪ್ ಮಾಡೋರಿದ್ರೆ ಪ್ಯಾಕೇಜಿಂಗ್ ಐಡಿಯಾ ತಗೋಬೋದು. ಇಷ್ಟ ಆಯಿತು ನಂಗೆ, ತುಂಬ ಚೆನ್ನಾಗಿದೆ ಅನ್ನಿಸ್ತು. ಏನು ಅನಿಸ್ತಮ್ಮ ನಿನಗೆ? ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಒಂಥರ ಫುಡ್ ಶಾಪ್ಸ್ ಏನೇನೋ ಇಟ್ಟಿದ್ದಾರೆ. ಕ್ಯಾಂಡಲ್ಸ್ ನೋಡಿ ಎಷ್ಟು ಏಸ್ಥೆಟಿಕ್ ಆಗಿರೋ ಇದ್ದಾವೆ. ಹಾಗೆ ಕಪ್ಸು, ಓ ಮೈ ಗಾಡ್, ಎಷ್ಟು ಕ್ಯೂಟ್ ಇರೋ ಕಪ್ಸ್ ಎಲ್ಲ ಇದ್ದಾವೆ. ಇಲ್ಲಿ ಯಾರಾದರೂ ಶಾಪಿಂಗ್ ಮಾಡೋರಿದ್ರೆ ಫುಲ್ ಹಬ್ಬ. ಐ ಥಿಂಕ್ ನಾನಂತೂ ನಿಮಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ಕುಲಾಲಂಪುರ್ಗೆ ಒಂದಷ್ಟು ದುಡ್ಡು ತಗೊಂಡು ಶಾಪಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರೆಲ್ಲ ಬರ್ಬೋದು. ನಾವೀಗ ಹೋಗಿ ಬಂದಿದ್ದು ಪ್ಲೇಸ್ ಹೆಸರು ಸೆಂಟ್ರಲ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು. ನೋಡಿ ಪೆಟ್ಲಾಂಗ್ ಸ್ಟ್ರೀಟ್ ಬೆಳಗಿನ ಟೈಮ್ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಈ ಕಡೆ ಸೈಡೆಲ್ಲ ಬಿಲ್ಡಿಂಗ್, ಈ ಕಡೆ ಸೈಡೆಲ್ಲ ಬಿಲ್ಡಿಂಗು, ಮಧ್ಯದಲ್ಲಿ ಇದೊಂದು ಸ್ಟ್ರೀಟ್, ಶಾಪಿಂಗ್ ಸ್ಟ್ರೀಟ್. ಒಂದಷ್ಟು ತಣ್ಣಗಿರೋ ಜ್ಯೂಸ್ಗಳು, ಒಂದಷ್ಟು ಹಣ್ಣುಗಳು, ಎಲ್ಲ ಫಸ್ಟ್ ಕಾಪಿ ಬ್ಯಾಗ್ಗಳು, ಎಲ್ಲ ಥರದವು ಇದ್ದಾವೆ ನೋಡಿ. ನೋಡಿ ಛತ್ರಿಗಳು ಬರ್ತಾವಲ್ಲ,
ಈ ಬ್ಯಾಗ್ಗಳು ನೋಡಿ ಹೆಂಗಿದಾವೆ ಅಂತ. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿರೋದಿದೆ. ಇದೆಲ್ಲ ನಿಟ್ಟೆಡ್. ಸೊ ನಾವಿರೋ ಹೋಟೆಲ್ಗೆ ನಿಯರ್ ಬೈನೇ ಅಲ್ಲಿ ನೋಡ್ಬೋದು MRT ಸ್ಟೇಷನ್ ಇದೆ. ಇವಾಗ ನಾವು ನೆನ್ನೆ ಹೇಳ್ದೆ ಗೊತ್ತಾ, ನೆನ್ನೆ ವ್ಲಾಗಲ್ಲಿ ನಮ್ಮ ಹೋಟೆಲಿಂದ ಕಿಟಕಿಯಿಂದ ಇಲ್ಲೊಂದು ದೇವಸ್ಥಾನ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೆನ್ನೆ ಬರೋದಕ್ಕೆ ಟೈಮ್ ಆಗಲಿಲ್ಲ. ಸೊ ಅದಕ್ಕೆ ಇವತ್ತು ಇಲ್ಲಿ ದೇವಸ್ಥಾನಕ್ಕೆ ಬರೋಣ ಅಂತ ಬರ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಯಾವುದೋ ಮಾತ್ರ ದೇವಸ್ಥಾನದ ಹೆಸರು ಮಹಾಮಾರಿಯಮ್ಮನ್ ಟೆಂಪಲ್ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ ಹೆಂಗಿರುತ್ತೆ ಅಂತ. ಹೊರಗಡೆಯಿಂದ ನೋಡ್ಬೋದು ಈ ತರ ಇದೆ ಗೋಪುರ ಎಲ್ಲ ಹೆಂಗ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡ್ಬೋದು ಟೆಂಪಲ್ ಹೇಗಿದೆ ಅಂತ ಹೇಳ್ಬಿಟ್ಟು. ಗೋಪುರ ಇಂದ ಹಿಡಿದು ಈ ಕಡೆ ಸೈಡು ಹಿಂಗಿದೆ ನೋಡಿದೆ ದೇವಸ್ಥಾನ. ಹೂವು ಎಲ್ಲ ನೋಡ್ತಾ ಇದ್ರೆ ಡೆಫಿನೆಟ್ ಆಗಿ ಇಂಡಿಯಾದಲ್ಲೇ ಇದೀವಿ ಅನಿಸ್ತಾ ಇದೆ. ನೋಡ್ಬೋದು ಇಲ್ಲೆಲ್ಲ ಆರಗಳು. ಈಗ ಡಿನ್ನರ್ಗಂತ ಒಂದು ಹೋಟ್ಲಿಗೆ ಬಂದಿದ್ವಿ. ನೋಡ್ಬೋದು ವಿನಯ್ ಜೇಯ ಅಂತ ಹೇಳ್ಬಿಟ್ಟು ನಮ್ಮ ಹೋಟೆಲಿನ ಆಪೋಸಿಟೇ ಇದೆ ಇದು. ಇದು ಸೇಮ್ ಅದೇ ಥರ ಬಫೆ ಇರುತ್ತೆ, ರೈಸು ಮತ್ತು ಪಲ್ಯ ಥರದ್ದೆಲ್ಲ ಇರುತ್ತೆ. ಹಾಗಂತ ತಿನ್ನೋದು. ಅವಿನಾಶ್ ಅವರು ಇಡ್ಲಿ ಕೂಡ ತರಿಸ್ಕೊಂಡಿದ್ದಾರೆ. ಅವರಿಗೆ ಇಡ್ಲಿ ತಿನ್ನಂಗೆ ಆಗ್ಬಿಟ್ಟಿದೆ ಅಂತ ಇವತ್ತು. 4 ದಿನಕ್ಕೆ ಇಡ್ಲಿ ತಿನ್ನಂಗೆ ಆಗ್ಬಿಟ್ಟಿದೆ. ಆಮೇಲೆ ಇಲ್ಲೊಂದು ಸ್ವಲ್ಪ ಚಿಕನ್ ಕರಿ, 2 ಥರ ಚಿಕನ್ ಕರಿ ತೊಗೊಂಡಿದ್ದೀವಿ. ಚಪಾತಿ ಹೇಳಿದ್ದೀವಿ, ಬರ್ತಾ ಇದೆ. ಹೆಂಗಿದೆಯಮ್ಮ? ಹಾಗೆ ಚಪಾತಿ ಕೂಡ ಆರ್ಡರ್ ಮಾಡ್ಕೊಂಡಿದ್ದೀವಿ. ನಾವು ಏನಾದರೂ ಎಷ್ಟಾದರೂ ಯಾವುದೇ ದೇಶದ ಫುಡ್ ತಿಂದ್ರೂ ಇಂಡಿಯನ್ ಫುಡ್ ತಿಂದಷ್ಟು ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಯಾವುದೂ ಸಿಗಲ್ಲ. ಅವಿನಾಶ್ ನೋಡಿ ಫುಲ್ಲು ಬಾರಿಸ್ತಾ ಇದ್ದಾರೆ ಬ್ಯಾಟಿಂಗ್. ಹಲೋ ಅವಿನಾಶ್ ಅವರೇ.